ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಆರುಷಿ ಮೈ ಡಾಟರ್ ಹೆಸರಿನ ಕೃತಕ ಬುದ್ಧಿಮತ್ತೆ ಆಧಾರಿತ ಯೋಜನೆಯನ್ನು ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಮಂಡಿಸುವಂತೆ ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಯ ಆರುಷಿ ಯೋಜನೆಯ ರೂವಾರಿ ಸಿಎಂ ಜಕ್ಕಾಳಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2014ರಿಂದಲೇ ಆರುಷಿ ಮೈ ಡಾಟರ್ ಯೋಜನೆ ಜಾರಿಗೆ ತರುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ನಿರಂತರ ಮನವಿ ಮಾಡಲಾಗುತ್ತಿದೆ. ಈ ಯೋಜನೆ ಹೆಣ್ಣು ಭ್ರೂಣ ಹತ್ಯೆ ತಡೆ, ಗರ್ಭಿಣಿಯರ ಆರೋಗ್ಯ ರಕ್ಷಣೆ, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ದೇಶದ ಪ್ರತಿಯೊಂದು ಭ್ರೂಣಕ್ಕೂ ಯೂನಿಕ್ ಡಿಜಿಟಲ್ ಕೋಡ್ ನೀಡುವ ಉದ್ದೇಶ ಹೊಂದಿದೆ ಎಂದು ಹೇಳಿದರು. ಯೋಜನೆ ಜಾರಿಯಾದರೆ ಭ್ರೂಣ ಹತ್ಯೆ, ಮಕ್ಕಳ ಕಳ್ಳ ಸಾಗಣೆ, ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ, ಭಿಕ್ಷಾಟನೆ ಸೇರಿದಂತೆ ಹಲವು ಸಾಮಾಜಿಕ ಸಮಸ್ಯೆಗಳನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ. ಜೊತೆಗೆ ಜನನ ಮರಣ ನೋಂದಣಿ, ಶಿಕ್ಷಣ, ಆರೋಗ್ಯ ಹಾಗೂ ಸರ್ಕಾರಿ ಸೌಲಭ್ಯಗಳ ವಿತರಣೆಯಲ್ಲೂ ಪಾರದರ್ಶಕತೆ ಬರಲಿದೆ ಎಂದು ತಿಳಿಸಿದರು. ಈ ಯೋಜನೆ ಕುರಿತು ಅಗತ್ಯ ವರದಿಗಳನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಲ್ಲಿಸಿಲ್ಲ ಎಂದು ಆರೋಪಿಸಿದ ಅವರು, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸತ್ತಿನಲ್ಲಿ ಈ ಯೋಜನೆ ಮಂಡಿಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು ಎಂದು ಮನವಿ ಮಾಡಿದರು. ಅವ್ರಿಗೆ ಈಗಾಗಲೇ ನಾನು 2024ರಲ್ಲಿ ಅವರು ಪ್ರಥಮ ಆಯ್ಕೆಯಾದ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಅವರ ಜಿಲ್ಲಾಡಳಿತ ಕಚೇರಿ ಇರತಕ್ಕಂಥ ಕಚೇರಿಗೆ ಹೋಗಿ ನಮ್ಮ ಜಿಲ್ಲೆಯ ಪ್ರಥಮ ಮಹಿಳೆ ತಾವು MP ಆಯ್ಕೆಯಾಗಿದ್ದೀರಿ, ನಾನೊಂದು ಹೋರಾಟವನ್ನು ಮಾಡ್ತಾ ಇದ್ದೇನೆ ಭ್ರೂಣ ಹತ್ಯೆ ನಿಯಂತ್ರಣ ಮಕ್ಕಳ ಹಕ್ಕು ರಕ್ಷಣೆಗೋಸ್ಕರವಾಗಿ. ಈ ಥರ ಒಂದು ಕನ್ಯಾಕುಮಾರಿ ದೇವರ ಪಾದಯಾತ್ರೆ ಮಾಡಿದ್ದೇನೆ. ಕಳೆದ 10 ವರ್ಷ ಹೋರಾಟ ಹಾದಿಯಲ್ಲಿ ನಾನು ರಾಜ್ಯ ಸರ್ಕಾರವನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ, ಮತ್ತು ಕೇಂದ್ರ ಸರ್ಕಾರ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತಾವು ಪ್ರಭಾವಿ ಮಹಿಳೆ ಇದ್ದೀರಿ ಮತ್ತು MP ಇದ್ದೀರಿ, ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ವರದಿಯನ್ನು ತೆಗೆದುಕೊಂಡು ಒಂದು ಅಧಿವೇಶನ ಚರ್ಚೆ ಮಾಡಿ ಅಂತ ಒಂದು ವಿಷಯವನ್ನು 2024ರಲ್ಲಿ ನಾನು ಮೇಡಮ್ ಹೇಳಿದ್ದೆ. ಮತ್ತು ಅದು ತಂದ್ರಕ್ಕೆ 2025ರಲ್ಲಿ ಒಂದು ಡೇಟನ್ನು ಮೆನ್ಷನ್ ಮಾಡಿದ್ದೀನಿ. ಆ ಡೇಟಲ್ಲಿ ಮೇಡಮ್ನ ಭೇಟಿಯಾಗಿದ್ದೆ ನಾನು 29/4/2025 ಮತ್ತೆ 2ನೇ ಅವಧಿಗೆ ಭೇಟಿಯಾಗಿದ್ದೀನಿ. ಹಾಗಾಗಿ 3ನೇ ಅವಧಿಗೆ ಒಂದು ತಮ್ಮ ಸುದ್ದಿಗೋಷ್ಠಿ ಮೂಲಕ ನಮ್ಮ ಸಂಸದರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಈ ಒಂದು ಯೋಜನೆ ಜಿಲ್ಲೆಗೆ ಸಂಬಂಧಪಟ್ಟಿದ್ದಲ್ಲ, ಇದು ಜಿಲ್ಲೆಗೆ ಸಂಬಂಧಪಟ್ಟಿದ್ದಲ್ಲ, ಇದು ರಾಷ್ಟ್ರ ಸಂಬಂಧಪಟ್ಟಿದ್ದು. ಜಿಲ್ಲೆ, ಪ್ರಾದೇಶಿಕ, ರಾಜ್ಯ ಮೀರಿ ರಾಷ್ಟ್ರ ಸಂಬಂಧಪಟ್ಟಿದ್ದು. ಇದು ಇನ್ನೂ ಬಳಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಳಕೆ ಆಗತಕ್ಕಂಥ ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟ್ ಸಂಬಂಧಪಟ್ಟ ಕೆಲವೊಂದೆಲ್ಲ ವಿವರಣೆಯನ್ನು ಕೊಟ್ಟಿದ್ದೇನೆ. ಪ್ರಾಜೆಕ್ಟ್ ಏನು ಅನಿಸುತ್ತೆ, ಪ್ರಸ್ತುತ ಆರುಷಿ ಮೈ ಡಾಟರ್ ಯೋಜನೆ ಇದೆ ಅನ್ನೋದು ಪ್ರಸ್ತುತ ಚರ್ಚೆ ಆಗ್ತದಲ್ಲ SIR ಬಗ್ಗೆ, ಏನೋ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದೆಯಲ್ಲ, ಆ ಯೋಜನೆಗೆ ಇದರಲ್ಲಿ 100 SIRಗೆ 100 ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದೀನಿ ನಮ್ಮ ಆರುಷಿ ಮೈ ಡಾಟರ್ ಯೋಜನೆ ಒಳಗೆ. ಕೆಲವರು ಹೇಳ್ತಾ ಇದ್ದಾರೆ SIR ಒಳಗಡೆ ಕೆಲವು ಹೆಣ್ಮಕ್ಳ ಹೆಸರು ಬದಲಾವಣೆ ಆಗಿದೆ, ಗೊಂದಲ ಇದೆ ಅಂತ ಹೇಳ್ತಾರೆ. ನಾವು ಅದು ಹೇಳಿದ್ದೀನಿ, ಮುಂದೆ ಹೇಳಿದ್ದೀನಿ, ಹೆಸರು ಬೇರೆ ಬೇರೆ ಆಗಿದ್ರು ಇದರಲ್ಲಿ ಅದು ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಅಂತ ಹೇಳಿದ್ದೀನಿ. ಮತ್ತು NRCಗೆ ಸಂಬಂಧಪಟ್ಟಂಗಿದೆ. ಸ್ವತಂತ್ರ ಬಂದು ಇವತ್ತವರೆಗೂ 78 ವರ್ಷ ಆದರೂ ನಮ್ಮಲ್ಲಿ ಇವತ್ತವರೆಗೂ ನಮ್ಮ ನಾಗರಿಕರಿಗೆ ಗುರುತಿನ ಚೀಟಿ ಇಲ್ಲ, ಆಧಾರ್ ಕಾರ್ಡ್ ಗುರುತಿನ ಚೀಟಿ ಇಲ್ಲ. ಮೊನ್ನೆ ಒಂದು ಹೇಳ್ತಾ ಇದ್ದಾರೆ ಆಧಾರ್ ಪಾಸ್ಪೋರ್ಟ್ ಸಹ ಗುರುತಿನ ಚೀಟಿ ಇಲ್ಲ ಅಂತ ಹೇಳ್ತಾರೆ. ಈ ಒಂದು ವ್ಯವಸ್ಥೆ ನಾವಿದ್ದೀವಿ. ಹಾಗಾಗಿ ಈ ಒಂದು ಆರುಷಿ ಮೈ ಡಾಟರ್ ಯೋಜನೆ ಏನಿದೆ, ಇದು ಭ್ರೂಣ ಹತ್ಯೆ ನಿಯಂತ್ರಣ ಮಕ್ಕಳ ಹಕ್ಕು ರಕ್ಷಣೆಗೋಸ್ಕರ ಮಾಡ್ತಾ ಇದೆ. ಸೂಕ್ಷ್ಮ ವಿಷಯ ಇದು, ಸಂವಿಧಾನದ ಸೂಕ್ಷ್ಮ ವಿಷಯ ಇದೆ. ಈ ವಿಷಯವನ್ನು ಚರ್ಚೆಯನ್ನು ಮಾಡಿ, ಇವತ್ತು ಸಹ ಮನೆಯ ಪತ್ರಿಕೆಗಳು ನೋಡ್ತಾ ಇದ್ದೀರಿ, ನಿನ್ನೆನ ಒಂದು ಪತ್ರಿಕೆಯಲ್ಲಿ ಬಂದಿದೆ 16,116 ಭ್ರೂಣ ಹತ್ಯೆ ಪ್ರಕರಣ ಆಗಿದೆ. ಅಂದರೆ ದಾಖಲಾತಿಯಲ್ಲೆಲ್ಲ ಎಂಟ್ರಿ ಆಗಿದ್ದಾವೆ, ಮಕ್ಕಳು ಡೆಲಿವರಿ ಆಗಿಲ್ಲ ಅಂತ ವರದಿ ಆಗಿದೆ. ಇನ್ನು ಮಂಡ್ಯಲಾಗಿರ್ತಕ್ಕ ಪ್ರಕರಣ ತಮಗೆಲ್ಲ ಗೊತ್ತಾಗಿದೆ. ಇವತ್ತು ಸಹ ಶೈಕ್ಷಣಿಕವಾಗಿ ಮಕ್ಕಳು 2%, 3% ಶಾಲೆಗೆ ಮಕ್ಕಳು ಬರ್ತಲ್ಲ. ಇದು ನಮ್ಮ ಶಿಕ್ಷಣ ವ್ಯವಸ್ಥೆ ಆಗಿದೆ. ಇವತ್ತು ಸಹ ಬಾಲ್ಯ ಪದ್ಧತಿಗಳಾಗ್ತದೆ, ಪೋಕ್ಸೋ ಪ್ರಕರಣಗಳಾಗ್ತಾ ಇದ್ದಾವೆ. ಇವತ್ತು ಸೂಕ್ತ ರೀತಿಯಲ್ಲಿ ಮಕ್ಕಳಿಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ನಮ್ಮ ಸಿಸ್ಟಮ್ ಇದೆ. ಹಾಗಾಗಿ ಈ ಒಂದು ಯೋಜನೆಯನ್ನು ಬರ್ತಕ್ಕಂಥ ಮಳೆಗಾಲ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿ ಮಂಡಿಸಿ ಒಂದು ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರು ಬರ್ತಕ್ಕಂಥ ಜಿಲ್ಲೆಯ ಮೂಲಕ ಜಿಲ್ಲೆಗೆ ಒಂದು ಒಳ್ಳೆ ಹೆಸರು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನು ನಾನು ನಮ್ಮ ಸಂಸದರಿಗೆ ಕೊಟ್ಟಿದ್ದೇನೆ. ಕಳೆದ 10 ವರ್ಷದ ಹೋರಾಟ ಹಾದಿ ಏನಾಗಿದೆ, ಆ ಪ್ರತಿಯೊಂದು ಹೋರಾಟ ಹಾದಿಯನ್ನು ನಾನು ಈ ಬುಕ್ಸಲ್ಲಿ ಹೇಳಿದ್ದೀನಿ. ಏನೆಲ್ಲ ಇದೆ ಮೇಡಮ್ಗೆ ಲಗತ್ ಮಾಡಿದಿಲ್ಲ, ಇದು ಏನೆಲ್ಲ ಹೋರಾಟ ಹಾದಿದೆ, ಮತ್ತು ಯಾರೆಲ್ಲ ನನಗೆ ಪತ್ರವನ್ನು ಕೊಟ್ಟರು, ರಾಜ್ಯ ಸರ್ಕಾರದ ಪತ್ರ ಕೊಟ್ಟರು, ಕೇಂದ್ರ ಸರ್ಕಾರದ ಪತ್ರ ಕೊಟ್ಟು ಪ್ರತಿಯೊಂದು ಪತ್ರ ಲಗತ್ ಮಾಡಿದೆ. 2014ರಿಂದ ಪ್ರತಿಯೊಂದು ಪತ್ರ ನನಗೆ ಯಾವೆಲ್ಲ ಬಂದಿದ್ದಾವೆ ಪ್ರತಿಯೊಂದು ಪತ್ರವನ್ನು ಲಗತ್ತಿಸಿ ಇತ್ತೀಚಿನ ದಿನದಲ್ಲಿ DC ಅವ್ರು ಏನು ಕೊಟ್ಟಿದ್ದಾರೆ, DD ಅವ್ರು ಏನು ಕೊಟ್ಟಿದ್ದಾರೆ, ಪ್ರತಿಯೊಂದು ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಏನು ಕೊಟ್ಟಿದ್ದಾರೆ, ಅವೆಲ್ಲ ರೆಕಾರ್ಡನ್ನು ಇದರಲ್ಲೇ ಲಗತ್ತನ್ನು ಮಾಡಿ ಪ್ರಸ್ತುತ ಇರ್ತಕ್ಕಂಥ ಸಮಸ್ಯೆಗಳನ್ನು ಏನಾಗಿದೆ ಎಲ್ಲ ಸಮಸ್ಯೆಗಳನ್ನು ಸಹ ಒಂದು ಕಾಪಿಯನ್ನು ಇದರಲ್ಲಿ ಪ್ರಿಂಟ್ಔಟ್ ಮಾಡ್ಕೊಂಡು ಮೇಡಮ್ ಗಮನಕ್ಕೆ ಅಂತ ಇದ್ದೇನೆ. ನಾನು ಮೇಡಮ್ ಹೇಳ್ತಾ ಇದ್ದೀನಿ ಅಂದರೆ, ಇದ್ರ ಬಗ್ಗೆ ತಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತ ಪ್ರಶ್ನೆನೇ ಕೇಳಿ. ಯಾಕಂದ್ರೆ ಇದು ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣ
ಮಕ್ಕಳ ಹಕ್ಕು ರಕ್ಷಣೆ ಅನ್ನತಕ್ಕಂಥದ್ದು ಒಂದು ಇಲಾಖೆಗೆ ಸಂಬಂಧಪಟ್ಟದ್ದಲ್ಲ. ಹೆರಿಗೆನ ಮಾಡಿಸ್ತಕ್ಕಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ, ಅದನ್ನು ಮಹಿಳಾ ಮತ್ತು ಮಕ್ಕಳ ಪಾಲನೆ ಮಾಡ್ತಾ ಇರತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ. ಇವತ್ತು PCPNT ಅಂತ ಬೇರೆ ಇಲಾಖೆ ಇದೆ, DCPU ಅಂತ ಮಕ್ಕಳ ರಕ್ಷಣಾ ಘಟಕ ಅಂತ ಬರುತ್ತೆ, ಸ್ಪೆಷಲ್ ಜೂನಿಯರ್ ಪೊಲೀಸ್ ಅಂತ ಬೇರೆ ಇಲಾಖೆ ಇದೆ. ಹಾಗಾಗಿ ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ಪ್ರಶ್ನೆಗಳಿದ್ದಾವೆ. ತಮ್ಮ ಯಾವುದೇ ಪ್ರಶ್ನೆ ಬಂದರೂ ತಮ್ಮ ಎಲ್ಲ ಪ್ರಶ್ನೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ತಾವು ಈ ವಿಷಯವನ್ನು ಸಂಸದ ಚರ್ಚೆ ಮಾಡಿ ಜಿಲ್ಲೆಗೆ ಒಳ್ಳೆ ಹೆಸರು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನು ನಾನು ನಮ್ಮ ಸಂಸದರಿಗೆ ಮಾಡ್ತಾ ಇದ್ದೀನಿ ಈ ಒಂದು ಸುದ್ದಿಗೋಷ್ಠಿ ಮೂಲಕ. ಪರ್ಸನಲಿ ಮೇಡಮ್ 2 ಸಾರಿ ಭೇಟಿ ಆಗಿರೋಣ, ಈ ಸರಿ ಭೇಟಿ ಆಗ್ತಾರೆ ಅದು. ಹಾಂ, ಹೋಗಿ ಕೊಡ್ತೀವಿ. ಹಾಂ ಮೇಡಮ್ ಲಾಸ್ಟ್ ಟೈಮ್ ಭೇಟಿ ಆದಾಗ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಕೆಲವು ಪ್ರಶ್ನೆಗಳದ್ದು ಲಾಸ್ಟ್ ಟೈಮ್ ಚರ್ಚೆಯನ್ನು ಮಾಡಿದ್ದೇನೆ. ಯಾಕೆ 2 ಸಾರಿ ಯಾವುದು 2 ಅವಧಿಯಲ್ಲಿ ನಾನು ಚರ್ಚೆ ಮಾಡಲ್ಲ, ನನಗೆ ಗೊತ್ತಿಲ್ಲ. ಅದು 2024 ಭೇಟಿ ಆಗಿದೆ ಮೇಡಮ್ಗೆ. ಭೇಟಿಯಾಗಿ 2025 ಭೇಟಿಯಾಗಿ ನಾನು ವಿವರಣೆ ಹೇಳಿದ್ದೀನಿ. ಈ ಯೋಜನೆ ಅದು ಒಂದಷ್ಟಕ್ಕೆ ಒಂದು ದಿನಕ್ಕೆಲ್ಲ ಅರ್ಥ ಆಗಲಿಕ್ಕೆ ಅನ್ಸುತ್ತೆ. ಕೆಲವು ಬೇರೆ ಬೇರೆ ಸಮಸ್ಯೆಗಳಿದೆ, ಕೆಲವು ಬೇರೆ ಪ್ರಶ್ನೆಗಳಿದ್ದಾವೆ. PCPND ಇಲಾಖೆ ಬೇರೆ ಹೇಳ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಬೇರೆ ಹೇಳ್ತಾರೆ, DHO ಬೇರೆ ಹೇಳ್ತಾರೆ, DD ಬೇರೆ ಹೇಳ್ತಾರೆ, DVS ಬೇರೆ ಹೇಳ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ. ಎಲ್ಲ ಸಮಸ್ಯೆಗೂ ಆಯುಷ್ಮಾನ್ ಡಾಕ್ಟರ್ ಯೋಜನೆ ಒಂದು ಪರಿಹಾರ. ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣ ಅಂತಕ್ಕಂಥದ್ದು ಅತ್ಯಂತ ಗಂಭೀರ ಸ್ವರೂಪದ ಒಂದು ಸಮಸ್ಯೆ, ನಮ್ಮ ರಾಷ್ಟ್ರ ಸಮಸ್ಯೆ. ಆ ಸಮಸ್ಯೆಗೆ ಜಿಲ್ಲೆಯಲ್ಲಿ ಒಂದು ಪರಿಹಾರ ಕೊಟ್ಟಿದ್ದೇನೆ, ಅದು ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ಜಿಲ್ಲೆಯ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಒಂದು ಬೆಳಕು ತರ್ತಕ್ಕಂಥದ್ದು, ಒಂದು ಹೆಮ್ಮೆ ತರ್ತಕ್ಕಂಥ ವಿಷಯ ಆಗಿದೆ. ಹಾಗಾಗಿ ಈ ಕುರಿತಾಗಿ ಒಂದು ವಿವರವಾಗಿ ಚರ್ಚೆ ಮಾಡಿ. ನಾನು ಈ ಸುದ್ದಿಗೋಷ್ಠಿ ಮೂಲಕ ನಾನು ಮೇಡಮ್ ಮನವಿ ಮಾಡ್ತಾ ಇದ್ದೀನಿ, ಚರ್ಚೆಯನ್ನು ಮಾಡಿ ಅಂತೇಳಿ. ಆದರೆ